ಇನ್ನು ಈ ಔಷಧಿಗಳ ಸಂಖ್ಯೆ ಹೇಳ್ತೀನಿ ನಿಮಗೆ. ಔಷಧಿಗಳ ಬಗ್ಗೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಇವಾಗ ಅಂತ. ಈಗ ಒಂದು 20, 25, 30 ವರ್ಷದ ಹಿಂದೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಒಂದಿದೆ, ಗೊತ್ತಲ್ವಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಒಂದಿದೆ. ಇಡೀ ವಿಶ್ವದ ಜನರ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ತಂಥದ್ದು. ಅವರು ಒಂದು ಸಮೀಕ್ಷೆ ಮಾಡಿಸಿದ್ರು, ಒಂದು ಕಮಿಟಿ ನೇಮಕ ಮಾಡಿದರು, ಒಂದು ಸಮೀಕ್ಷೆ ಮಾಡಿದರು. ಇಡೀ ವಿಶ್ವದ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಇಡೀ ವಿಶ್ವದ ಜನರಿಗೆ ರೋಗಗಳ ಪರಿಹಾರ ಮಾಡೋಕ್ಕೆ ಎಷ್ಟು ರೀತಿಯ ಔಷಧಿಗಳು ಬೇಕು ಅಂಥೇಳಿ ಒಂದು ಸಮೀಕ್ಷೆ ಮಾಡಿದರು. ವರ್ಷಾನುಗಟ್ಟಲೆ ಅಡ್ಡಾಡಿ ಡಾಕ್ಟರ್ಗಳದ್ದು, ವಿಜ್ಞಾನಿಗಳದ್ದು ಎಲ್ಲರದ್ದು ಅಭಿಪ್ರಾಯ ತಗೊಂಡು ಒಂದು ಸಮೀಕ್ಷೆ ಮಾಡಿದರು. ಆ ಸಮೀಕ್ಷೆ ಹೇಳ್ತಾ ಇತ್ತು ಏನಪ್ಪ ಅಂದರೆ, 200 ರೀತಿಯ ಔಷಧಿಗಳು ಸಾಕು ಇಡೀ ಪ್ರಪಂಚದ ಜನರ ಎಲ್ಲ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ. 200 ರೀತಿಯ ಔಷಧಿಗಳು ಸಾಕು ಅಂತ ಹೇಳ್ತು. ಅದೇ ಸಂದರ್ಭಕ್ಕೆ ನಮ್ಮ ಸರ್ಕಾರದವರು, ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯವರು ಒಂದು ಸಮೀಕ್ಷೆ ಮಾಡಿದರು. ಭಾರತೀಯರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಎಷ್ಟು ರೀತಿಯ ಔಷಧಿ ಬೇಕು ಅಂತ ಹೇಳಿ. ಅದರಿಂದ ಬಂದಿದ್ದ ರಿಪೋರ್ಟ್ ಏನಪ್ಪ ಅಂತಂದರೆ 117 ರೀತಿಯ ಔಷಧಿಗಳು ಸಾಕು ಅಂತ ಬಂತು. ಆದರೆ ಇವಾಗ ಪ್ರಪಂಚದಲ್ಲಿ ಮಾರಾಟವಾಗ್ತಾ ಇರತಕ್ಕಂಥ ಔಷಧಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 75,000ಕ್ಕಿಂತ ಹೆಚ್ಚು. 75,000ಕ್ಕಿಂತ ಹೆಚ್ಚು ಔಷಧಿಗಳು ಮಾರಾಟ ಆಗ್ತಿದ್ದಾವೆ. ನಮ್ಮ ದೇಶದಲ್ಲಿ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ, 15ರಿಂದ 20 ಸಾವಿರ ಕೋಟಿ ರೂಪಾಯಿ ಬೇರೆ ಬೇರೆ ಔಷಧಿಗಳನ್ನು ಖರೀದಿ ಮಾಡೋಕ್ಕೆ ಬೇರೆ ದೇಶಗಳಿಗೆ ನಾವು ಕೊಡ್ತೀವಿ. ನಾವು ದುಡ್ದಿದ್ರಲ್ಲಿ ಹೆಚ್ಚಾಗಿ ಔಷಧಿಗಳಿಗೆ ಹಾಕ್ತಾ ಇದ್ದೇವೆ. ಈಗ ಎಲ್ಲ ಮನೆಗಳು ಸಾಮಾನ್ಯವಾಗಿ ಒಂದು ಸಣ್ಣ ಮೆಡಿಕಲ್ ಸ್ಟೋರ್, ಮಿನಿ ಮೆಡಿಕಲ್ ಸ್ಟೋರ್ ಆಗ್ಬಿಟ್ಟಿದ್ದಾವೆ. ಯಾಕೆ? ಗಂಡಂಗೊಂದು ಕಾಯಿಲೆ, ಹೆಂಡತಿಗೊಂದು ಕಾಯಿಲೆ, ಮಗನಿಗೊಂದು ಕಾಯಿಲೆ, ಸೊಸೆಗೊಂದು ಕಾಯಿಲೆ, ಮಗಳಿಗೊಂದು ಕಾಯಿಲೆ, ಅಳಿಗೊಂದು ಕಾಯಿಲೆ, ಅಜ್ಜಂಗೊಂದು ಕಾಯಿಲೆ, ಅಜ್ಜಿಗೊಂದು ಕಾಯಿಲೆ. ಮತ್ತು ಎಲ್ರದ್ದು ಮ್ಯಾನೇಜ್ ಆಗಬೇಕು, ಎಲ್ರಿಗೂ ಚಿಕಿತ್ಸೆ ಬೇಕು ಅಂದರೆ ಒಂದು ಕಪಾಟ್, ಔಷಧಿ ಕಪಾಟ ಇರಬೇಕಾಗ್ತದೆ ಮನೆಯಲ್ಲಿ. ಆ ಮಟ್ಟಕ್ಕೆ ಬಂದಿದ್ದೀವಿ. ಈಗೊಂದು 20-30 ವರ್ಷದಿಂದ ಒಂದು ಮಾತು ಹೇಳ್ತಿದ್ರು, ಎವರಿ ಇಲ್ ಹ್ಯಾಸ್ ಗಾಟ್ ಎ ಪಿಲ್ ಅಂತೇಳಿ. ಅರ್ಥ ಆಗ್ತಿದೆಯಾ ನಿಮಗೆಲ್ಲ? ಅರ್ಥ ಆಗ್ತಾ ಇದೆಯಾ? ಎವರಿ ಇಲ್ ಹ್ಯಾಸ್ ಗಾಟ್ ಎ ಪಿಲ್ ಅನ್ನೋಂಥ ನಂಬಿಕೆ ಇತ್ತು. ಎಲ್ಲ ಔಷಧಿಗಳಿಗೂ ಮಾತ್ರೆ ಕೊಡ್ತೀವಿ ನಾವು, ಎಲ್ಲ ರೋಗಗಳಿಗೂ ನಾವು ಮಾತ್ರೆ ಕೊಡ್ತೀವಿ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಇವಾಗ ಒಂದೊಂದೇ ಔಷಧಿ, ಒಂದೊಂದೇ ಮಾತ್ರೆ ಡಿಸ್ಪ್ರೂವ್ ಆಗ್ತಾ ಇದೆ. ಈಗ ಅದನ್ನು ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಒಂದು 25-30 ವರ್ಷದಿಂದ, 40 ವರ್ಷದಿಂದ ಒಂದು ಇಂಜೆಕ್ಷನ್ ಇತ್ತು. ಆ ಇಂಜೆಕ್ಷನ್ ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತಿದ್ರು. ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತಿದ್ರು. ಯಾವುದದು? ಪೆನ್ಸಿಲಿನ್ ಇಂಜೆಕ್ಷನ್. ಅದನ್ನು ಕಂಡು ಹಿಡಿದಂತಹ ಅಲೆಕ್ಸಾಂಡರ್ ಫ್ಲೇಮಿಂಗ್ಗೆ ನೊಬೆಲ್ ಪ್ರೈಸ್ ಕೊಟ್ಟರು. ಆದರೆ ಇವಾಗ ಹೇಳ್ತಾರೆ, ಪೆನ್ಸಿಲಿನ್ ಇಂಜೆಕ್ಷನ್ ಈಸ್ ನಾಟ್ ರಾಮಬಾಣ, ಇಟ್ ಈಸ್ ಯಮಬಾಣ. ಅದು ಎಲ್ಲದಕ್ಕೂ ರಾಮಬಾಣ ಆಗಿತ್ತು, ಇವಾಗ ಯಮಬಾಣ ಆಯಿತು. ಆವತ್ತು ರಾಮಬಾಣ, ಇವತ್ತು ಯಾಕೆ ಯಮಬಾಣ? ಯಾಕೆ? ಆವತ್ತು ರಾಮಬಾಣ ಆಗಿದ್ರೆ ಈಗ ಉಪವಾಸದ ಬಗ್ಗೆ ಹೇಳ್ತೀನಿ ನಾನು. 1000 ವರ್ಷದ ಹಿಂದೆ, 5000 ವರ್ಷದಿಂದ ಆಯುರ್ವೇದ ಡಾಕ್ಟರ್ ಮಾತಾಡಿದಾನೆ, ಲಂಘನಂ ಪರಮೌಷಧಂ, ಲಂಘನಂ ಪರಮೌಷಧಂ. ಇವತ್ತಿಗೂ ನಾನು ಹೇಳ್ತೀನಿ ಅದೇ, ಲಂಘನಂ ಪರಮೌಷಧಂ. ಯಾವುದಾದ್ರೂ ಲ್ಯಾಬೊರೇಟರಿಯಲ್ಲಿ ಸಿದ್ಧಪಡಿಸ್ಬೇಕಾ ಉಪವಾಸದ ಬಗ್ಗೆ? ಆದರೂ ಸಿದ್ಧಪಡಿಸಿದ್ದಾರೆ. ಜಪಾನಿನ ಒಬ್ಬ ಡಾಕ್ಟ್ರು, ನೆನ್ನೆ ಹೇಳಿದ್ನಲ್ಲ, ಒಬ್ಬ ಡಾಕ್ಟ್ರ್ ಇದ್ದಾರೆ, ಅವರು 20 ವರ್ಷ ಉಪವಾಸದ ಮೇಲೆ ಸಂಶೋಧನೆ ಮಾಡಿ ಉಪವಾಸದಿಂದ ಏನೇನಾಗುತ್ತೆ ಅಂತ ಬರೆದಿದ್ದಾರೆ. ಅನೇಕ ಸೆಲ್ಗಳು ಸತ್ತು ಹುಟ್ಟದೇ ಇರ್ತಕ್ಕಂಥ ಸೆಲ್ಗಳೆಲ್ಲ ಹೊಸದಾಗಿ ಹುಟ್ಟುತ್ತವೆ, ಹೊಸ ಜೀವನ ಪಡಿತವೆ, ರೀಜನ್ರೇಟ್ ಆಗ್ತವೆ ಅನ್ನೋ ಮಾತನ್ನು, ಪುನರ್ ಸೃಷ್ಟಿ ಆಗ್ತವೆ ಉಪವಾಸದಲ್ಲಿ ಅನ್ನೋ ಮಾತನ್ನು ಅವರು ಏನು ವೈಜ್ಞಾನಿಕವಾಗಿ ಸಿದ್ಧಪಡಿಸಿ ತೋರಿಸಿದ್ದಾರೆ. ಬಂಧುಗಳೇ, ಕಾಯಿಲೆಗಳಂತಂದರೆ ಆ ಕಾಯಿಲೆಗಳಿಗಿಂತಲೂ ಔಷಧಿಗಳ ಆರ್ಭಟ ಜಾಸ್ತಿ ಆಗಿದೆ. ಒಬ್ಬ ಡಾಕ್ಟರ್ ಹೇಳ್ತಾನೆ, ಕಾಯಿಲೆಯಿಂದ, ಯುದ್ಧದಿಂದ, ಬರಗಾಲದಿಂದ ಎಷ್ಟು ಜನ ಸಾಯ್ತಾರೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಔಷಧಿಯಿಂದ ಸಾಯ್ತಾರೆ ಅಂತ ಹೇಳ್ತಿದ್ದಾನೆ. ಯಾರು? ಆಲೋಪತಿಕ್ ಡಾಕ್ಟರ್ ಹೇಳ್ತಾನೆ. ಹರ್ಡೇಕರ್ ಮಂಜಪ್ಪನವರು 90 ವರ್ಷದ ಹಿಂದೆನೇ ಆರೋಗ್ಯ ಜೀವನ ಅನ್ನುವ ಪುಸ್ತಕದಲ್ಲಿ ಅದನ್ನೆಲ್ಲ ಅವರು ದಾಖಲಿಸಿದ್ದಾರೆ.
ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಔಷಧಿಗಳ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು. ಜೊತೆಗೆ ಮಕ್ಕಳಿಗೆ ನೀವು ದೊಡ್ಡವರು ಔಷಧಿ ತಗೊಂಡ್ರೆ ಅದೇನು ಅಂಥ ಸಮಸ್ಯೆ ಅಲ್ಲ. ಯಾಕೆಂದರೆ ನಿಮ್ಮ ಶರೀರ ಔಷಧಿಗೆ ಹೊಂದ್ಕೊಂಡ್ಬಿಟ್ಟಿರ್ತದೆ. ವಯಸ್ಸಾದವರ ಶರೀರ ಔಷಧಿಗಳಿಗೆ ಹೊಂದ್ಕೊಂಡ್ಬಿಟ್ಟಿರ್ತದೆ. ಆದರೆ ಸಣ್ಣ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ, ಮಗು ಶಿಶುವಿದ್ದಾಗಿನಿಂದನೇ ಅವಕ್ಕೆ ನೆಗಡಿ ಬಂದರೆ, ಕೆಮ್ಮು ಬಂದರೆ, ಜ್ವರ ಬಂದರೆ ಅಥವಾ ಒಂಚೂರು ಬಿದ್ದರೆ ಎಲ್ಲದಕ್ಕೂ ಟಿ ಟಿ ಇಂಜೆಕ್ಷನ್ ಮಾಡಿಸಿ ಮತ್ತೊಂದು ಮಾತ್ರೆ ನುಂಗಿಸಿ ಅವನ ಸೂಕ್ಷ್ಮ 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 ಮಾಡಬೇಡಿ. ಅವಕ್ಕೆ ನಿಜವಾಗ್ಲೂ ನೀವು ಉಪಕಾರ ಮಾಡೋದಿಲ್ಲ, ಅಪಕಾರ ಮಾಡ್ತೀರಿ. ಒಂದು ಉದಾಹರಣೆ ತಗೊಳ್ಳಿ. ನೀವು ಸುಮ್ಮನೆ ಶ್ರೀಮಂತರ ಮಕ್ಕಳು ಎಷ್ಟೋ ಜನ ಅಪೌಷ್ಟಿಕತೆಯಿಂದ ಒದ್ದಾಡ್ತಾರೆ. ತಿನ್ಲಿಕ್ಕೆ ಕೊರತೆ ಇಲ್ಲ, ಉಣ್ಲಿಕ್ಕೆ ಕೊರತೆ ಇಲ್ಲ, 4 ಸಾರಿ ಉಣ್ತಾರೆ. ಕೆಲವು ಹಾಸ್ಟೆಲ್ಗಳಲ್ಲಿ, ಶ್ರೀಮಂತರ ಹಾಸ್ಟೆಲ್ಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ 4 ಸಾರಿ ಕೊಡ್ತಾರೆ, 5 ಸಾರಿ ಕೊಡ್ತಾರೆ. ಆದರೂ ಆ ಮಕ್ಕಳು ಅಪೌಷ್ಟಿಕತೆಯಿಂದ ಒದ್ದಾಡ್ತಿರ್ತಾವೆ. ಅದೇ ಅಲೆಮಾರಿಗಳ ಮಕ್ಕಳು ನೋಡ್ರಿ, ರೈತರ ಮಕ್ಕಳು ನೋಡ್ರಿ, ಬಿಸಿಲಲ್ಲಿ ಆಡ್ತವೆ, ಓಡಾಡ್ತವೆ, ಬೀಳ್ತವೆ, ಹೇಳ್ತವೆ. ಅವಕ್ಕೆ ಯಾವಕ್ಕೂ ಟಿ ಟಿ ಇಂಜೆಕ್ಷನ್ ಇಲ್ಲ, ಅವಕ್ಕೆ ಯಾವಕ್ಕೂ ಅಪೌಷ್ಟಿಕತೆ ಹೆಚ್ಚಾಗಿಲ್ಲ. ಎಲ್ಲೋ ಕೆಲವು ಮಕ್ಕಳು ಅಪೌಷ್ಟಿಕತೆ ಇರ್ತಾರೆ, ಆದರೆ ಭಾಳಷ್ಟು ಜನ ಅಪೌಷ್ಟಿಕ ಇರೋದಿಲ್ಲ. ಯಾಕೆಂದರೆ ಗಾಳಿ, ಬಿಸಿಲು, ಗಾಳಿನಲ್ಲಿ ಓಡಾಡ್ತವೆ, ಬಿಸಿಲು ತಿಂತವೆ, ಮಣ್ಣಲ್ಲಿ ಓಡಾಡ್ತವೆ. ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡವೆ ಹೊರತು ಕಡಿಮೆ ಮಾಡುವಂಥವಲ್ಲ. ನಿಮ್ಮ ಮಕ್ಕಳನ್ನ ಭಾಳ ಸೂಕ್ಷ್ಮ ಅದೇ ಹೇಳ್ತಿರ್ತಾರೆ. ಎಷ್ಟು ಸೂಕ್ಷ್ಮ ಬೆಳೆಸ್ತಾ ಇದ್ದೀರಿ ಅಂದರೆ, ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅನ್ನುವಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿ ಬೆಳೆಸ್ತಾ ಇದ್ದೀರಿ. ಹೀಗೆ ಬೆಳೆಸಬಾರ್ದು, ಮಕ್ಕಳನ್ನು ಗಟ್ಟಿಗೊಳಿಸ್ಬೇಕು, ಮಕ್ಕಳು ಗಟ್ಟಿಮುಟ್ಟಾಗಿ ಬೆಳಿಬೇಕು. ಹಾಗೆ ನೀವೆಲ್ಲ ನೋಡ್ಕೋಬೇಕು. ರೋಗಗಳಿಗೆ ಹೆದರಬೇಡಿ, ಔಷಧಿಗಳನ್ನು ಆಶ್ರಯಿಸಬೇಡಿ. ಅದರಲ್ಲೂ ರಾಸಾಯನಿಕ ಔಷಧಿಗಳೇನಿದಾವಲ್ಲ ಅವನ್ನ ಆಶ್ರಯಿಸಬೇಡಿ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ. ನಾನು ಔಷಧಿ ತಗೋಬೇಡಿ ಅಂತಂದರೆ ನಿಮ್ಮ ಡಾಕ್ಟ್ರುಗಳೆಲ್ಲ ಬೇಜಾರು ಮಾಡ್ಕೋಬೇಕು. ಈ ಮಾತನ್ನು ನಾನು ಹೇಳ್ತಾ ಇಲ್ಲ. 900 ವರ್ಷದ ಹಿಂದೆನೇ ಬಸವಣ್ಣವರೇ ಹೇಳಿದ್ದಾರೆ. ಆವಾಗ ಈ ಯಾವ ಔಷಧಿಗಳು ಇರಲಿಲ್ಲ.